ಗದಗ ಜಿಲ್ಲೆ ಬಿಂಕದಕಟ್ಟೆಯಲ್ಲಿ ಇರುವಂತಹ ಜೀವನ್ ರಕ್ಷಾ ಎನ್ನುವಂತಹ ಒಂದು ಪೊಲೀಸ್ ಠಾಣೆಯ ಎದುರಿನ ರಸ್ತೆಯಲ್ಲಿ ಭೀಕರವಾದಂಥ ಒಂದು ರಸ್ತೆ ಅಪಘಾತ ಜರುಗಿದೆ. ದ್ವಿಚಕ್ರ ವಾಹನದಲ್ಲಿ ಸವಾರಿಯನ್ನು ಮಾಡ್ತಿದ್ದಂತಹ ಹಿಂಬದಿಯ ವ್ಯಕ್ತಿಗೆ ತೀವ್ರವಾದಂತಹ ಗಾಯಗಳಾಗಿವೆ. ಆ ಹಿಂಬದಿಯ ವ್ಯಕ್ತಿಗೆ ಗುದ್ದಿರುವಂತಹ ಒಂದು ಕಾರು ಸುಮಾರು 60ರಿಂದ 70 ಮೀಟರ್ನಷ್ಟು ಉದ್ದಕ್ಕೆ ಆ ವ್ಯಕ್ತಿಯನ್ನು ಎಳ್ಕೊಂಡು ಹೋಗಿರುವಂಥದ್ದನ್ನು ನಾವು ಆ ರಸ್ತೆಯಲ್ಲಿ ಕಾಣಬಹುದಾಗಿತ್ತು. ಆ ರಸ್ತೆಯ ಅಲ್ಲಲ್ಲಿ ಕೆಲವು ಭಾಗಗಳಲ್ಲಿ ರಕ್ತದ ಕಲೆಗಳು ಅಲ್ಲಿ ಮಿಂಚ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆ ಕಾರ್ ಗುದ್ದಿದ ರಭಸಕ್ಕೆ ದ್ವಿಚಕ್ರ ವಾಹನವನ್ನು ಚಲಿಸುತ್ತಿದ್ದಂತಹ ವ್ಯಕ್ತಿ ಆ ಕಾರಿನ ಮೇಲೆ ಕುಳಿತಿರುವಂಥದ್ದನ್ನು ಪ್ರತ್ಯಕ್ಷದರ್ಶಿಗಳು ಕಂಡಿರುವುದನ್ನಾಗಿ ಹೇಳಿದರು. ಹಾಗೂ ಆ ಕಾರಿನ ಮೇಲ್ಭಾಗದಲ್ಲಿ ಸಹಿತ ರಕ್ತದ ಕಲೆಗಳ ಅಂಟಿಕೊಂಡಿರುವಂಥದ್ದನ್ನು ಸಹಿತ ನಾವು ಕಾಣಬಹುದು. ಬನ್ನಿ ಸ್ನೇಹಿತರೆ, ದ್ವಿಚಕ್ರ ವಾಹನ ಚಲಿಸ್ತಾ ಇದ್ದಂತಹ ವ್ಯಕ್ತಿ ಏನು ಈ ಒಂದು ಅಪಘಾತವನ್ನು ಕುರಿತು ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ಅವನ ಮಾತಿನಲ್ಲಿ ಕೇಳೋಣ. ಗಾಡಿ ಹಿಂಗೆ ಬರೋದಿತ್ತು ಹಂಗೆ ಬರೋದಿರ ಬ್ರದರ್, ಗಾಡಿ ಹಿಂಗೆ ನೋಡಿ ಅವ್ರು ಹಿಂಗೆ ಬರೋದಿತ್ತು, ನೀವು ಹೆಂಗೆ ಬರೋದಿತ್ತು? ಹುಡುಗಿಗೆ ಜಾಯ್ನ್ ಆಗತ್ತಿತ್ತು ಅಂದ್ರೆ ಬದರ್ ನಾವು ಹುಡುಗಿಗೆ ಜಾಯ್ನ್ ಆಗತ್ತಿದ್ರೆ ನಿಂತೀವನ ನಾವು ಮತ್ತೆ ಬಂದರ ಬಂದಿಲ್ಲ ನಾವು ಹಿಂದೆ ಇದು ಮಾಡಿದ್ರೆ ನಾವು ನೋಡ ಆ ಕಾರ್ ಮೇಲೆ ಕೂತಿದ್ದ ಆ ಕಾರ್ ಮೇಲೆ ನೀರು ತೋರಿಸಿ ಮತ್ತೆ ಹಾಕೊಂಡು ಹೋಗಿ ನೀನು ಹೊಕ್ಕಿ ನಾನು ಹೆಂಗೆ ಹೇಳ್ಬೇಕು, ಹಿಂಗೆ ವಾಟ್ರ್ ಕೊಟ್ಟಂತೆ ಆಗ್ಬೇಕಾಯ್ತು ಆಗೈತೆ ಒಂದು ಕಡೆ ಬರ್ತಾಟ ಅಲ್ಲಿ ನೋಡ್ರಿ ಪೊಲೀಸರು ಹೆಲ್ಮೆಟ್ ಹಾಕ್ತಾರೆ, ರೆಡಿಯಾಗಿ ರೊಕ್ಕಕ್ಕೆ ನಿಲ್ತಾರೆ ರೋಡಿಗೆ. ಇವತ್ತು ಅವ್ನು ಆಗಾಗ ಒಬ್ಬರು ಬರೋದಿಲ್ಲ ರೊಕ್ಕ ಗಾಡಿ ಹಿಂಗೆ ಬರೋದಿತ್ತು ಹಂಗೆ ಬರೋದಿರ ಬ್ರದರ್, ಗಾಡಿ ಹಿಂಗೆ ನೋಡಿ ಅವ್ರು ಹಿಂಗೆ ಬರೋದಿತ್ತು, ನೀವು ಹೆಂಗೆ ಬರೋದಿತ್ತು? ಹುಡುಗಿಗೆ ಜಾಯ್ನ್ ಆಗತ್ತಿತ್ತು ಅಂದ್ರೆ ಬದರ್ ನಾವು ಹುಡುಗಿಗೆ ಜಾಯ್ನ್ ಆಗತ್ತಿದ್ರೆ ನಿಂತೀವನ ನಾವು ಮತ್ತೆ ಬಂದರ ಬಂದಿಲ್ಲ ನಾವು ಹಿಂದೆ ಇದು ಮಾಡಿದ್ರೆ ನಾವು ನೋಡ ಆ ಕಾರ್ ಮೇಲೆ ಕೂತಿದ್ದ ಆ ಕಾರ್ ಮೇಲೆ ನೀರು ತೋರಿಸಿ ಮತ್ತೆ ಹಾಕೊಂಡು ಹೋಗಿ ನೀನು ಹೊಕ್ಕಿ ನಾನು ಕಾರ್ ಮೇಲೆ ಕೂತ ಏನವ ನನ್ನ ಮಗ ಇದೇ ಗಾಡಿ ರೀ ಇಲ್ಲ ಬೈಕ್ ಐತಿ ಕೂಲೆಂಟ್ ಯಾವ
ಬೈಕಿಗೆ ಹೊಡೆದಿದ್ದು ಅಲ್ಲಿ ಸ್ಟೇಷನ್ಗೆ ಹೋಗಿ ನಾವು ಹುಡುಗಿವ ದೊಡ್ಡವರು ಓಡಿ ನೋಡು ರೋಡ್ ಮಾಡಕತ್ತಲ್ಲ ಅಲ್ಲಿ ಇದು ಬೈಕಿಂದ ಹೆಡ್ಲೈಟ್ ತರ ಅಲ್ಲೇ ಸ್ಲೋ ಮಾಡೋದು ಇರ್ಬೇಕ ಅವ ಬರತ್ತಾನ ಬೈಕ್ ನಾವ ಇಲ್ಲಿ ರೋಡ್ ಡಿವೈಡರ್ ಹಾಕೊಂಡ್ರಿ ಅವ ಈ ಸೈಡ್ ಬಂದು ಯಾರೋ ಯಾಕೆ ಮಾಡಕತ್ತಾರ ಸರ್ ರೋಡ್ ಹಾಳದಲ್ಲೆಲ್ಲ ಮಾಡಬೇಕ್ರಿ ಅಲ್ಲ ನೈಟ್